ನಮಸ್ಕಾರ ಎಲ್ರಿಗೂ ತಮ್ಗೆಲ್ರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಂತೇಶ್ ಶೆಟ್ಟಿ. ಸ್ನೇಹಿತರೆ, ಪೊಲೀಸ್ ನೇಮಕಾತಿ 2025ಕ್ಕೆ ಸಂಬಂಧಪಟ್ಟಂತೆ ಏನು ನೇಮಕಾತಿಗಳು ಬರ್ತಾ ಇದ್ದಾವೆ, ಈ ಒಂದು ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ ಅಂತ ಹಲವಾರು ಜನರು ಕೂಡ ಫೋನ್ ಮಾಡಿ ಕೇಳ್ತಾ ಇದ್ರಿ. ಹಾಗೆ ಏನು ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳು ಸರ್ ಈ ವರ್ಷ ನೇಮಕಾತಿ ಆಗೋದೇ ಇಲ್ಲ ಅಂತ ಕೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಈಗ ತಾನೇ ಬಂದಿರತಕ್ಕಂಥ ಏನೋ ಒಂದು ಪ್ಯಾಕ್ಸ್ ಏನಿದೆ, ಇದರಲ್ಲಿ 2 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೂಡ ಏನು ಕರ್ನಾಟಕ ರಾಜ್ಯ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಮುಂಬರುವ ನೇಮಕಾತಿಗಳಲ್ಲಿ 2 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದರೆ ಈ ಒಂದು ಪ್ಯಾಕ್ಸಿಗೆ ಸಂಬಂಧಪಟ್ಟಂತೂ ಕೂಡ ಆಗಿರ್ಬೋದು, ಪೊಲೀಸ್ ನೇಮಕಾತಿ 2025ಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇವುಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲಾಗಿ ವಯೋಮಿತಿ ಸಡಿಲಿಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕ್ಸ್ ಕೂಡ ಬಂದಿರತಕ್ಕಂಥದ್ದು ಏನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಹೊರಡಿಸತಕ್ಕಂಥ ಈ ಪ್ಯಾಕ್ಸ್ ನಲ್ಲಿ ಏನಿದೆ ಅಂತಂದ್ರೆ, ಸೊ 31/12/2027 ನಡೆಯುವಂತ ಏನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನೇಮಕಾತಿಗಳಿದ್ದಾವೆ, ಇವುಗಳಿಗೆ ಏನಿರ್ತಕ್ಕಂಥದ್ದು ಅಂತಂದ್ರೆ, ಸೊ 2 ವರ್ಷದ ವಯೋಮಿತಿ ಸಡಿಲಿಕೆ ನೀಡಿ ಆದೇಶವನ್ನು ಮಾಡಲಾಗಿದೆ. ಮುಂಬರುವಂತ ಏನ್ ನೇಮಕಾತಿಗಳಾಗ್ತವೆ ಅದರಲ್ಲಿ 2 ವರ್ಷದ ನೇಮಕಾತಿಗೆ 2 ವರ್ಷದ ವಯೋಮಿತಿ ಏನಿದೆ ಸಡಿಲಿಕೆ ಆಗ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ, ಹ್ಯಾಸ್ ಎ ಒನ್ ಟೈಮ್ ಮೇಜರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸಲಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ತಾವೆಲ್ಲರೂ ಕೇಳಬಹುದು, ಸರ್ ಏನಿದೆ ಅಲ್ಲ ಅಂತ ತಮ್ಗೆಲ್ಲರೂ ಗೊತ್ತಿದೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯನ್ನು ತೆಗೆದುಕೊಂಡಾಗ GM ಅಭ್ಯರ್ಥಿಗಳಿಗೆ 25 ಇತ್ತು, ಹಾಗೇನ OBC ಅಭ್ಯರ್ಥಿಗಾಗಿ ಏನಿತ್ತು ಅಂದ್ರೆ 27 ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ಹೋರಾಟಗಳನ್ನು ಕೂಡ ಮಾಡಿದ್ರಿ. ಏನು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಒಂದು ರಾಜ್ಯದಲ್ಲಿರ್ತಕ್ಕಂಥ ನೇಮಕಾತಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಸಡಿಲಿಕೆ ಕಡಿಮೆ ಇದೆ, ಅವುಗಳನ್ನ ಜಾಸ್ತಿ ಮಾಡಿ ಅಂತ ಹಲವಾರು ಜನ ಬೇಡಿಕೆಯನ್ನು ಕೂಡ ಕೊಟ್ಟಿದ್ರು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ, ಏನು ಮಾಡ್ತೀವಿ ಅಂತಾನು ಕೂಡ ಕೊಟ್ಟಿದ್ರು. ಬಟ್ ಇಲ್ಲಿ ಈ ಒಂದು ನೋಟಿಫಿಕೇಶನ್ ಪ್ರಕಾರ, ಈ ಒಂದು ಪ್ಯಾಕ್ಸ್ ನ ಪ್ರಕಾರ ನಾವು ಗಮನಿಸಿದಾಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಕೇವಲ 2 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಮಾತ್ರ ನೀಡಿರ್ತಕ್ಕಂಥದ್ದು. ಹಾಗಾದ್ರೆ 2 ವರ್ಷದ ವಯೋಮಿತಿ ಸಡಿಲಿಕೆ ಯಾವ ರೀತಿ ಅಂತಂದ್ರೆ, ಈಗಾಗಲೇ ಏನು GM ಅಭ್ಯರ್ಥಿಗಳಿಗೆ ಇದ್ದಂತ 25 ವರ್ಷ ವಯೋಮಿತಿ ಸಡಿಲಿಕೆ ಏನಿದೆ, ಇದಕ್ಕೆ ಏನಪ್ಪಾ ಅಂದ್ರೆ +2 ಆಗುತ್ತೆ. 25 +2 ಇಲ್ಲಿ 27 ಆಗುತ್ತೆ. ಹಾಗೇನೆ OBC ಅಭ್ಯರ್ಥಿಗಳಿರ್ತಕ್ಕಂಥ 27 ವರ್ಷ ಏನಿದೆ ಅದಕ್ಕೆ +2 ಆಗುತ್ತೆ. ಟೋಟಲ್ ಆಗಿ 27 28 ಏನಂತಂದ್ರೆ, ಸೊ 23 ವರ್ಷ ಏನಂತಂದ್ರೆ ಸೊ OBC ಅಭ್ಯರ್ಥಿಗಳಿಗೆ ಸಿಗ್ತಕ್ಕಂಥದ್ದು. ತಾವೆಲ್ಲರೂ ಕೇಳಬಹುದು, ಸರ್ 27 ಆಗಬೇಕಾ, ಮುಗಿಬೇಕಾ, ಅಥವಾ ಅದ್ರ ಒಳಗಡೆ ಇರಬೇಕಾ ಅಂತ. ಸ್ನೇಹಿತರೆ, ಏನಂತಂದ್ರೆ ಯಾವುದೇ ಒಂದು ವಯಸ್ಸನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ಎಕ್ಸಾಂಪಲ್ 27 ಕೊಟ್ಟಿದ್ದಾರೆ ಅಂತಂದ್ರೆ 27 ಒಳಗಡೆ ಇರಬೇಕು. ಹಾಗೇನು 29 ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಸೊ 29 ಒಳಗಡೆ ಇರಬೇಕು. ಗೊತ್ತಾಯ್ತಾ? ಇಷ್ಟು ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಒಂದು ವಯೋಮಿತಿ ಸಡಿಲಿಕೆ ಸಂಬಂಧಪಟ್ಟಂತೆ ಮಾಹಿತಿ ಇರತಕ್ಕಂಥದ್ದು. ಇನ್ನು ತಾವೆಲ್ಲರೂ ಕೂಡ ಕೇಳಬಹುದು, ಸರ್ ಈ ಹಿಂದೆ ಏನಪ್ಪಾ ಅಂದ್ರೆ ಪೇಪರ್ ನಲ್ಲಿ ಕೂಡ ಒಂದು ಮಾಹಿತಿ ಬಂದಿತ್ತು, ಪರ್ಮನೆಂಟ್ ಆಗಿ ವಯೋಮಿತಿ ಸಡಿಲಿಕೆನ ಮಾಡ್ತಾರ ಅಂತ ಕೇಳಿದ್ರು. ಹೌದು ಸ್ನೇಹಿತರೆ, ಏನು ಕನ್ನಡಪ್ರಭದಲ್ಲಿ ಬಂದಿರತಕ್ಕಂಥ ಏನು ಮಾಹಿತಿ ಇದೆ ಇದರಲ್ಲೂ ಕೂಡ ಕರ್ನಾಟಕ ರಾಜ್ಯ ಪೊಲೀಸ್ ಪೇದೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಸಡಿಲಿಕೆಯ ಕುರಿತು ಪ್ರಸ್ತಾವನೆಯೊಂದನ್ನ ಸಲ್ಲಿಸಿರುವಂತೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಮಾಡಿದ್ದಾರೆ, DGP ಆದಂತ MA ಸಲೀಂ ಅವರಿಗೆ ಸೂಚನೆ ನೀಡಿದ್ದು, ಈ ಮೂಲಕ ಏನಪ್ಪಾ ಅಂದ್ರೆ ಸೊ ಪೊಲೀಸ್ ಪೇದೆ ಹುದ್ದೆ ಆಕಾಂಕ್ಷಿಗಳಿಗೆ ಹಲವು ವರ್ಷಗಳ ವಯೋಮಿತಿ ಸಡಿಲಿಕೆ ನಡೆಸುತ್ತಿದ್ದ ಹೋರಾಟಕ್ಕೆ ಸರ್ಕಾರ ಮನ್ನಣೆಯನ್ನ ನೀಡಿದೆ ಅಂತ ಕೊಟ್ಟಿದ್ರು. ತಾವೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಹೋರಾಟಗಳನ್ನು ಕೂಡ ಮಾಡಿದ್ರಿ. ಬಟ್ ಏನಂತಂದ್ರೆ, ಸೊ ಕನಿಷ್ಠ ವಯೋಮಿತಿ ಇರತಕ್ಕಂಥದ್ದು 18ರಿಂದ 19ಕ್ಕೆ ಮಾಡ್ತೀವಿ, 19ರಿಂದ 18ಕ್ಕೆ ಮಾಡ್ತೀವಿ. ಹಾಗೇನೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 27, ಹಾಗೇನ OBC ST ಅಭ್ಯರ್ಥಿಗಳಿಗೆ 30 ವರ್ಷವರೆಗೆ ವಯೋಮಿತಿ ಸಡಿಲಿಕೆಯನ್ನ ಮಾಡ್ತೀವಿ ಅಂತ ಕೂಡ ಏನಪ್ಪಾ ಅಂತಂದ್ರೆ ಸೊ ನ್ಯೂಸ್ ಪೇಪರ್ದಲ್ಲಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಮಾತಾಡಿದ್ರು. ಬಟ್ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಇದು ಪ್ಯಾಕ್ಸ್ ಬಂದಿದೆ, ಇಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನ್ ಮಾಡಿದಾರೆ ಅಂತಂದ್ರೆ, ಕೇವಲ 2 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಎಲ್ಲಾ ವರ್ಗಗಳಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಅಂತ ಹೇಳ್ತೀರಿ. ಸ್ನೇಹಿತರೆ, ಇಲ್ಲೂ ಕೂಡ ಏನಪ್ಪಾ ಅಂದ್ರೆ ಸೊ ಗರಿಷ್ಠ ವಯೋಮಿತಿಯನ್ನ 27ರಿಂದ 20ಕ್ಕೆ ನಿಗದಿ ಮಾಡಿ ಅಂತಾನು ಕೂಡ ತಾವೆಲ್ಲರೂ ಕೂಡ ಈ ಒಂದು ಪೋಸ್ಟ್ ಅಂದ್ರೆ ಟೆಲಿಗ್ರಾಮ್ದಲ್ಲಿ ಆಗಿರ್ಬೋದು, ಪೇಪರ್ ಅಲ್ಲಿ ಕೂಡ ಇದನ್ನ ಓದಿರ್ತೀರಿ. ಬಟ್ ಈಗಿರ್ತಕ್ಕಂಥ ಮಾಹಿತಿ ಹಾಗೆ ಮುಂಬರುವಂತ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ನೋಟಿಫಿಕೇಶನ್ ಆಗ್ತವೆ, ಅಲ್ಲಿ GM ಅಭ್ಯರ್ಥಿಗಳಿಗೆ 27, ಹಾಗೇನ OBC ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಸೊ 29 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಸೊ ವಯೋಮಿತಿಯನ್ನ ಸಡಿಲಿಕೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಹೋರಾಟನ ಮಾಡಿದ್ರಿ. ಬಟ್ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಇಷ್ಟ ಆಗಿರ್ತಕ್ಕಂಥದ್ದು. ಅಕಸ್ಮಾತ್ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಕೂಡ ನಡೆದ್ರು ಕೂಡ ಏನಾಗುತ್ತೆ ಅಂತಂದ್ರೆ ಸೊ ಇದರಲ್ಲೇ ವಯೋಮಿತಿ ಸಡಿಲಿಕೆ ಕೂಡ ಚೇಂಜ್ ಆಗುವ ಸಾಧ್ಯತೆ ಇರ್ತದೆ ಅಂತ ಹೇಳ್ತಾ, ಸ್ನೇಹಿತರೆ, ಇನ್ನು 2025 ನೇಮಕಾತಿಗೆ ಸಂಬಂಧಪಟ್ಟಂತೆ ಏನ್ ನೇಮಕಾತಿಗಳಿದಾವೆ ಈ ಹಿಂದೆನೂ ಕೂಡ ಮಾಡಿದ್ವಿ. ಈ ಒಂದು ಹುದ್ದೆಗಳು ಅಂತಂದ್ರೆ ಇಷ್ಟು ಹುದ್ದೆಗಳು ಏನಪ್ಪಾ ಅಂದ್ರೆ ಸೊ ನೆಕ್ಸ್ಟ್
ನೋಟಿಫಿಕೇಶನ್ ಆಗ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಆಗಿರ್ಬೋದು, ಹಾಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಆಗಿರ್ಬೋದು, ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP ಆಗಿರ್ಬೋದು, ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ KSISF ಆಗಿರ್ಬೋದು. ಇವಿಷ್ಟು ಏನಪ್ಪಾ ಅಂದ್ರೆ ಹುದ್ದೆಗಳು ಈಗಾಗಲೇ ಎಲ್ಲವೂ ಕೂಡ ರೆಡಿ ಆಗಿದ್ದಾವೆ. ಆಲ್ರೆಡಿ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಏನು 2 ವರ್ಷದ ವಯೋಮಿತಿ ಸಲ್ಲಿಕೆ ಸಂಬಂಧಪಟ್ಟಂತೆ ಏನು ಮಾಡಿದೆ, ಇದಾದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಆಯಾ ಘಟಕವಾರು ವಿಂಗಡಣೆಯನ್ನು ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ನೋಟಿಫಿಕೇಶನ್ ಹೊಡಿಸ್ತಕ್ಕಂಥದ್ದು. ಈ ಮಧ್ಯೆ ಏನಾಗಿದೆ ಅಂತಂದ್ರೆ OBC ಅಭ್ಯರ್ಥಿಗಳಲ್ಲಿ ಬರ್ತಕ್ಕಂಥ ಏನು 3A 3B ವರ್ಗದ ಅಭ್ಯರ್ಥಿಗಳಿಗೆ ಘಟಕವಾರು ವಿಂಗಡಣೆ ಮಾಡತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಆಯಾ ಹುದ್ದೆಗಳು ಕಡಿಮೆ ಸಿಗ್ತಕ್ಕಂಥದ್ದು ಅಂತ ಏನಂತಂದ್ರೆ ಅವರು ಕೂಡ ಒಂದು ಇದನ್ನ ಮಾಡಿದ್ರು. ಅವರು ಕೂಡ ನೋಡಬೇಕು, ರಾಜ್ಯ ಮಟ್ಟದಲ್ಲಿ ವಿಂಗಡಣೆಯನ್ನ ಮಾಡಿ ಪೋಸ್ಟ್ ಅನ್ನು ಮಾಡಿ ಅಂತ ಕೊಟ್ಟಿದ್ರು. ಬಟ್ ಅಲ್ಲಿವರೆಗೂ ಏನಾಗುತ್ತೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಕೇಳಬಹುದು, ಸರ್ ಈ ಒಂದು ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ ಅಂತ ಕೇಳಬಹುದು. ಸ್ನೇಹಿತರೆ, ನಾ ಈಗಿಂದನೂ ಕೂಡ ಹೇಳ್ತಾ ಇದ್ದೆ ಏನಪ್ಪಾ ಅಂದ್ರೆ ನವೆಂಬರ್ದಲ್ಲಿ ಈ ಒಂದು ನೇಮಕಾತಿಗಳಾಗ್ತಾವಂತ. ಬಟ್ ಈಗಿರ್ತಕ್ಕಂಥ ಏನು ಸ್ಪೀಡ್ ಪ್ರೊಸೀಜರ್ ಏನಿದೆ, ಇದನ್ನ ನಾವು ಗಮನಿಸಿದಾಗ ಏನಾಗುತ್ತೆ ಅಂದ್ರೆ ಅಟ್ಲೀಸ್ಟ್ ಒಂದು ಅಕ್ಟೋಬರ್ ಎಂಡಲ್ಲಿ ಆಗಿರ್ಬೋದು ಅಥವಾ ನವೆಂಬರ್ ಅಲ್ಲಿ ಈ ಒಂದು ನೇಮಕಾತಿಗಳು ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಯಾರು ಕೂಡ ವರಿ ಆಗುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ 2 ವರ್ಷದ ವಯೋಮಿತಿ ಸಲ್ಲಿಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಬಂದಿದ್ದು, ಇದೇ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಇರ್ತಕ್ಕಂಥ ನೋಟಿಫಿಕೇಶನ್ ನ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯವರು ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತೀನಿ ಸರ್. ಹಾಗಾದ್ರೆ ಇನ್ನು PC ಸಂಬಂಧಪಟ್ಟಂತೆ ಏನು KSISF ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಇವುಗಳಲ್ಲಿ ಏನಾಗಿದೆ ಅಂತಾರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಗಳನ್ನು ಕೊಟ್ಟಿದ್ದಾರೆ. ಬಟ್ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಗಳನ್ನ ಕೊಟ್ಟಿಲ್ಲ. ಬಟ್ ಈ ಒಂದು ನೇಮಕಾತಿಗಳು ಯಾವಾಗ ಆಗ್ತವೆ, ಹಾಗೆ ಇನ್ನು PSIಗೆ ಸಂಬಂಧಪಟ್ಟಂತೆ ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ ಅಂತ ಕೆಲವೊಂದಿಷ್ಟು ಜನರು ಗೊಂದಲ ಇದೆ. ಸ್ನೇಹಿತರೆ, ನನಗೆ ತಿಳಿದಕ್ಕಂಥ ಮಾಹಿತಿ ಪ್ರಕಾರ ಏನಂತಂದ್ರೆ ಜನವರಿ ಅಥವಾ ಫೆಬ್ರವರಿ ಮೇಲೆ ಏನಿದೆ ಅಂತಂದ್ರೆ ಈ ಒಂದು ನೇಮಕಾತಿಗಳು ಆಗುವ ಸಾಧ್ಯತೆ ಇದೆ ಅಂತ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಏನು ಇಲೆಕ್ಷನ್ ಬರ್ತದ, ನೆಕ್ಸ್ಟ್ ಇಲೆಕ್ಷನ್ ಬಂದ ನಂತರ ಈ ಒಂದು ನೇಮಕಾತಿಗಳು ಏನಪ್ಪಾ ಅಂದ್ರೆ ನಡೆಯುವ ಸಾಧ್ಯತೆ ಇದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ನೊಂದು 2 ಅಥವಾ 3 ದಿನಗಳಲ್ಲಿ ಏನಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಲಭ್ಯವಾಗೋದು. ತದನಂತರದಲ್ಲಿ ಏನ್ ಮಾಡುತ್ತೇನೆ ಅಂತಂದ್ರೆ ಇದೇ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಹಂಚ್ಕೋತೀನಿ ಅಂತ ಹೇಳ್ತಾ, ಸ್ನೇಹಿತರೆ, ಯಾರು ಕೂಡ ಟೆನ್ಷನ್ ಆಗುವಂತ ಒಂದು ಏನಿಲ್ಲ. ಏನ್ ನಿಮ್ದು ಏನ್ ಪ್ರಿಪ್ರೇಷನ್ ಇದೆ ಆ ಒಂದು ಪ್ರಿಪ್ರೇಷನ್ ಅನ್ನ ಮಾಡಿ. ಖಂಡಿತವಾಗ್ಲೂ ಹಾಗೆ ಆಗ್ತವೆ. ತಾವೆಲ್ಲರೂ ಕೂಡ ಸರ್ ಸಿವಿಲ್ ನಾನ್ ಹೆಚ್ಚಿಗೆ ಆಗೋದಿಲ್ಲ ಅಂತಲ್ಲ, PSI ಆಗೋದಿಲ್ಲ ಅಂತಲ್ಲ ಅಂತ ಎಲ್ಲರೂ ಕೂಡ ಫೋನ್ ಮಾಡಿ ಕೇಳ್ತಾ ಇದ್ರೆ ಖಂಡಿತ ಹಾಗೆ ಆಗ್ತದೆ. ಏನು ಜನವರಿ ಅಥವಾ ಫೆಬ್ರವರಿಯಲ್ಲಿ ಈ ಒಂದು ನೇಮಕಾತಿಗಳಾಗ್ತವೆ. ಯಾವುದು PSI ಆಗಿರ್ಬೋದು, ಸಿವಿಲ್ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಗಳಾಗ್ತವೆ. ಅಲ್ಲಿವರೆಗೂ ಈ ಹಿಂದೆ ಇರ್ತಕ್ಕಂಥ ಏನು ಈ ನೋಟಿಫಿಕೇಶನ್ ಅಲ್ಲಿ ಈ ಹಿಂದೆ ನಡೆದಿರ್ತಕ್ಕಂಥ ಆಲ್ರೆಡಿ CRDR ಆಗಿರ್ಬೋದು ಮತ್ತೆ KSRP ಕೂಡ ಏನಂತಂದ್ರೆ ನೇಮಕಾತಿಗಳಾಗ್ತವೆ. ಆ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ನೇಮಕಾತಿಗಳಿಗೆ ಕೂಡ ಏನಪ್ಪಾ ಅಂದ್ರೆ ವೇಟ್ ಮಾಡಿ ತಂತ್ರದಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅಂತ ಹೇಳ್ತಾ, ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಒಂದು PSI ಆಗಿರ್ಬೋದು ಮತ್ತೆ ಸಿವಿಲ್ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನು ನೋಟಿಫಿಕೇಶನ್ ಇದೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ನಡೆಯುವ ಸಾಧ್ಯತೆ ಇದೆ, ಅಂದ್ರೆ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ. ಈ ಹಿಂದೆ ಇರತಕ್ಕಂಥ ಏನ್ ನೋಟಿಫಿಕೇಶನ್ ಗಳಿದಾವೆ ಅವುಗಳು ಅಕ್ಟೋಬರ್ ಎಂಡ್ ಅಥವಾ ನವೆಂಬರ್ ಅಲ್ಲಿ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಹೇಳಿದಾಗೆ ಹಲವಾರು ಬಾರಿ ಹೇಳಿದ್ದೀನಿ ಸ್ನೇಹಿತರೆ, ಎಲ್ಲಾ ಗೊಂದಲಗಳನ್ನ ಬಿಟ್ಟು ಏನ್ ಮಾಡಿ ಅಂತಂದ್ರೆ ನಿಮ್ಮ ಅಭ್ಯಾಸ ಏನಿದೆ, ನಿಮ್ಮ ಸ್ಟಡಿ ಏನಿದೆ ಅದನ್ನ ಮಾಡ್ಕೋತ ಹೋಗಿ. ಏನೇ ಒಂದು ನೋಟಿಫಿಕೇಶನ್ ಬಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಏನೇ ಒಂದು ಮಾಹಿತಿಗಳು ಬಂದರೂ ಕೂಡ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ನಲ್ಲಿ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಂತಂದ್ರೆ ನಾನು ಟೆಲಿಗ್ರಾಮ್ದಲ್ಲಿ ಅಪ್ಡೇಟ್ ಅನ್ನ ಮಾಡ್ತಿರ್ತೇನೆ. ಆ ಒಂದು ಅಪ್ಡೇಟ್ ಅನ್ನು ಪಡ್ಕೊಂಡು ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ಪ್ರಿಪರೇಷನ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಏನಪ್ಪಾ ಅಂದ್ರೆ ಇದಿಷ್ಟು ಏನಪ್ಪಾ ಅಂದ್ರೆ ಇವತ್ತಿನ ಈ ಒಂದು ವಿಡಿಯೋ ಆಗಿರ್ತದ. ಸ್ನೇಹಿತರೆ, ಯಾರು ಸ್ಪರ್ಧಾ ಕಾಲಗಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ದಲ್ಲಿ ಕೂಡ ನೋಟಿಫಿಕೇಶನ್ ಆಗಿರ್ಬೋದು, ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟ ಟೆಲಿಗ್ರಾಮ್ದಲ್ಲಿ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಅವುಗಳಲ್ಲಿ ಕೂಡ ಟೆಲಿಗ್ರಾಮ್ನಲ್ಲಿ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಹಾಗೆ ವಾಟ್ಸ್ಆಪ್ ಚಾನಲ್ ಕೂಡ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಇದೆ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಎಲ್ಲಿ ಟಚ್ ಅಲ್ಲಿ ಇರಬೇಕು ಅನ್ಸುತ್ತೆ ಅಲ್ಲಿ ಟಚ್ ಅಲ್ಲಿ ಇರಿ ಅಂತ ಹೇಳ್ತಾ, ಸ್ನೇಹಿತರೆ, ಇದಿಷ್ಟು ಏನಪ್ಪಾ ಅಂದ್ರೆ ಇವತ್ತಿನ ಈ ಒಂದು ವಿಡಿಯೋ ಆಗಿರ್ತದೆ. ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.